ಸೋನಿಯಾ ಗಾಂಧಿ ಸ್ಕ್ರಾಪ್ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ಮಾಡಿದ್ದಾರೆ. ದಿವಾಳಿಯಾಗಿ ಸ್ಕ್ರಾಪ್ ಆಗಿರೋ ಸೋನಿಯಾ ವಿಜಯಪುರಕ್ಕೆ ಬರ್ತಾ ಇದ್ದಾರೆ. ನಾನೆಲ್ಲೋ ಸೋನಿಯಾ ಗಾಂಧಿ ಮೋದಿ ಅವರ ಭಾಷಣ ಕೇಳೋದಕ್ಕೆ ಬರ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ ಅಂತ ವ್ಯಂಗ್ಯವಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಬಿಜೆಪಿ ಅಭ್ಯರ್ಥಿ ಮಾತನಾಡುವ ಭರದಲ್ಲಿ ಅವಾಚ್ಯ ಪದ ಬಳಕೆ ಮಾಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್, ನಮ್ಮಲ್ಲಿ ನಕಲಿ ಹಿಂದೂಗಳಿದ್ದಾರೆ ಪ್ರಕಾಶ್ ರೈ ಅಂತವರು, ಅಂಥವ್ರನ್ನ ನಾನು ಕಟು ಶಬ್ದಗಳಲ್ಲಿ ನಿಂದಿಸುತ್ತೇನೆ ಅಂತ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತೇಶ್ ಅವರಿಂದ. ಮಾರುತೇಶ್, ಎಲೆಕ್ಷನ್ ಟೈಮ್ನಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡ್ತಕ್ಕಂಥದ್ದೆಲ್ಲ ಸಹಜ, ಆದರೆ ಈ ರೀತಿ ಅನ್ಪಾರ್ಲಿಮೆಂಟರಿ ಪದಗಳನ್ನು ಬಳಸ್ತಕ್ಕಂಥದ್ದು ಎಷ್ಟರ ಮಟ್ಟಕ್ಕೆ ಸರಿ? ಯಾರು ಕೂಡ ಇದನ್ನ ವಿರೋಧ ಮಾಡಲಿಲ್ವಾ ಅಂತ? ಖಂಡಿತ ಅರವಿಂದ್, ಜನರು ಕೂಡ ಅವರ ಮಾತನ್ನ ಕೇಳಿ ಸಿಳ್ಳೆ ಚಪ್ಪಾಳೆ ಹೊಡಿತಾ ಇದ್ರಲ್ಲ, ಅದೇ ದುರಂತ ಅಂತ ಅನ್ಸುತ್ತೆ. ಯಾಕಂದ್ರೆ ವೈಯಕ್ತಿಕವಾಗಿ ಟೀಕೆಯನ್ನು ಮಾಡ್ತಕ್ಕಂಥದ್ದು ಯಾವುದೇ ಪಕ್ಷದ ಯಾವುದೇ ಅಭ್ಯರ್ಥಿಗಳಿಗೂ ತರ ಅಲ್ಲ. ಅದು ಅವರ ಘನತೆ ಮತ್ತು ಗೌರವ ಏನು ಅನ್ನೋದನ್ನು ಕೂಡ ಸೂಚಿಸುತ್ತೆ. ಇಡೀ ದೇಶದಲ್ಲಿ ದಿವಾಳಿ ಆಗಿರುವಂತಹ ಕಾಂಗ್ರೆಸ್ ಅಂತ ಹೇಳಿದ್ರು ಅದು ಅದರದೊಂದು ಅಭಿಪ್ರಾಯ ಬರ್ತಾ ಇರಲಿಲ್ಲ. ಆದ್ರೆ ಸೋನಿಯಾ ಗಾಂಧಿ ಅವರು ಸ್ಕ್ರಾಪ್ ಆಗಿದ್ದಾರೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ದಿವಾಳಿಯಾಗಿ ಸ್ಕ್ರಾಪ್ ಆಗಿರೋ ಸೋನಿಯಾ ಗಾಂಧಿ ಅವರು ವಿಜಯಪುರಕ್ಕೆ ಬರ್ತಾ ಇದಾರೆ ಅಂತ. ಅಂದ್ರೆ ಸ್ಕ್ರಾಪ್ ಅಂತ ಹೇಳಿ ನಿಮ್ಗೆ ಗುಜರಿ ಐಟಮ್ ಅಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಏನಕ್ಕೂ ಬರದೇ ಇರೋದನ್ನ ನಾವು ಸ್ಕ್ರಾಪ್ ಐಟಮ್ಸ್ ಅಂತ ಕರಿತೀವಿ. ಆ ರೀತಿಯಾಗಿ ಹೋಲಿಕೆ ಮಾಡಿರ್ತಕ್ಕಂಥದ್ದು ಸೋನಿಯಾ ಗಾಂಧಿ ಅವರಿಗೆ. ಆದ್ರೆ ಅದರ ಅಗತ್ಯ ಇರ್ಲಿಲ್ಲ. ಮಾತನಾಡುವ ಭರದಲ್ಲಿ ಅಂದ್ರೆ ಜೊತೆಗೆ ಕಾರ್ಯಕರ್ತರು ಬೆಂಬಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇರದಿದ್ರಿಂದ ಭಾವೋದ್ವೇಗಕ್ಕೊಳಗಾಗಿ ಈ ರೀತಿ ಮಾತನಾಡಿರೋದು ಅಂತ ಅನ್ಕೊಳಕ್ ಹೋದ್ರೆ ಇದು ಹೊಸದೇನಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತುಗಳಲ್ಲಿ ವಿವಾದಿತ ಅಂಶಗಳು ಜೊತೆಗೆ ಆಕ್ಷೇಪಾರ್ಹ ಪದಗಳನ್ನ ಬಳಕೆ ಮಾಡ್ತಕ್ಕಂಥದ್ದು ಅವ್ರಿಗೆ ಹೊಸದೇನಲ್ಲ. ಇವತ್ತು ಕೂಡ ಅದೇ ರೀತಿಯಾಗಿ ಅವರ ನಾಲ್ಗೆಯನ್ನ ಹರಿಬಿಟ್ಟಿದ್ದಾರೆ. ಜೊತೆಗೆ ಪ್ರಕಾಶ್ ರೈಗೂ ಅವರು ನಕಲಿ ಹಿಂದೂ ಅನ್ನುವಂತ ಮಾತನ್ನ ಹೇಳಿದ್ರು. ಅವ್ರು ಇನ್ನೊಂದು ಪದ ಬಳಕೆ ಮಾಡಿದ್ರು. ಆ ಪದವನ್ನು ನಾವಿಲ್ಲಿ ಬಳಕೆ ಮಾಡೋದು ಕೂಡ ತರ ಅಲ್ಲ ಅಂತ ಅನ್ಸುತ್ತೆ ಅರವಿಂದ್. ಆ ತರದ ಪದ ಜನ ಏನಂತಾರೆ ಮಾರುತೇಶ್? ಜನ ಇವ್ರ ಮಾತುಗಳನ್ನ ಕೇಳ್ಕೊಂಡು ಶಿಳ್ಳೆ ಚಪ್ಪಾಳೆ ತಟ್ತಾರ ಅಥವಾ ಇವರನ್ನು ವಿರೋಧಿಸುವ ಜನಗಳು ಇದಾರ ಅಲ್ಲಿ ಅಂತ? ಖಂಡಿತ ಅರವಿಂದ್, ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ರೀತಿ ರಾಜಕೀಯ ಇದೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ಜಿದ್ದಿ ಮತ್ತು ಅಷ್ಟರ ಮಟ್ಟಿಗೆ ದ್ವೇಷ ಆಕ್ರೋಶ ಅಂತೂ ಇದ್ದೇ ಇದೆ. ಕಾಂಗ್ರೆಸ್ ಅವರಿಗೆ ಬೈದ್ರೆ ಕೇಕೆ ಹಾಕೋದು, ಶಿಳ್ಳೆ ಹೊಡೆದು, ಇನ್ನು ಹೆಚ್ಚಿನದಾಗಿ ಕೂಗುವಂಥದ್ದು, ಈ ತರದ ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತೆ. ಅಥವಾ ವೇದಿಕೆ ಮೇಲಿದ್ದವ್ರು ಯಾರು ಆ ತರದ ಪದ ಬಳಕೆ ಮಾಡಬಾರ್ದು, ಅದು ತಪ್ಪು ಅಂತ ಪುನರುಚ್ಚಾರಣೆ ಮಾಡುವಂತ ಕೆಲಸಗಳಾಗ್ಲಿ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ರಾಜಕಾರಣ ಉತ್ತರ ಕರ್ನಾಟಕದಲ್ಲಿ ಇರುವಂತದ್ದು. ನಾವು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ರಾಜಕಾರಣವನ್ನ ಗಮನಿಸಿದ್ರೆ ಉತ್ತರ ಕರ್ನಾಟಕದಲ್ಲೂ ಮಾತ್ರ ಬಹಳ ಜಿದ್ದಾಜಿದ್ದಿಯಾದಂತಹ ಪರಿಸ್ಥಿತಿ ಇದೆ. ಜೊತೆಗೆ ಓಕೆ ಮಾರುತೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಈ ದೇಶದ ಕಾಂಗ್ರೆಸ್ಸಿನ ನಾಯಕರು ಯಾವ ಪರಿಸ್ಥಿತಿ ಇದೆ, ಕಾಂಗ್ರೆಸ್ಸಿನ ನಾಯಕತ್ವ ದಿವಾಳಿಯಾಗಿದೆ. ದಿವಾಳಿಯಾಗಿ ಸ್ಕ್ರಾಪ್ ಆದಂತ ಸೋನಿಯಾ ಗಾಂಧಿ ಅವರು ಇವತ್ತು ದಿವಾಳಿಯಾಗಿ ಸ್ಕ್ರಾಪ್ ಆದಂತ ಸೋನಿಯಾ ಗಾಂಧಿ ಅವರು ಇವತ್ತು ಬಿಜಾಪುರಕ್ಕೆ ಬರ್ತಾ ಇದ್ದಾರೆ. ಏನು ಸೋನಿಯಾ ಗಾಂಧಿ ಅವರು ಏನು ನಮ್ಮ ಪ್ರಧಾನಮಂತ್ರಿಗಳ ಭಾಷಣ ಕೇಳಕ್ ಬರ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ.